ಪ್ರತಿ ವರ್ಷ ಎಂದಿನಂತೆ ಬಡ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕಾಗಿ ಪಠ್ಯಪುಸ್ತಕಗಳನ್ನು RSS ಕಡೆಯಿಂದ ವಿತರಣೆ ಮಾಡೋಕ್ಕೆ ಎಲ್ಲ ತಯಾರಿ ಅಪ್ಪಾಜಿ ಮತ್ತು ಗಜೇಂದ್ರ ಅಂಕಲ್ ನಡೆಸ್ತಿದ್ದಾರೆ. ಟೀ ಎಷ್ಟು ಗಂಟೆ ಕುಡಿತಿರೋದು ನೀನು? ಎಷ್ಟಾಯ್ತು ಟೈಮ್? 10:30. ಸಂಡೇ ತಾನೆ, ಅದಕ್ಕೆ 10:30 ಯಾರಾದರೂ ಟೀ ಕುಡಿತಾರಾ? ತಿನ್ನೋ ಟೈಮಲ್ಲಿ ರೆಡಿ ಆಗಬೇಕಿನ್ನು. ನಿದ್ದೆ ಆಯ್ತಾ? ಎದ್ದು ಹಾಗೆ ಫ್ರೆಶ್ ಅಪ್ ಆಗಿ ಬಿಸಿ ಬಿಸಿ ಟೀ ಕುಡಿದ್ರಿ. ನಾನು ಬಂದಿದ್ದು ಹೊಲದ ಕಡೆ ಬಂದಿದ್ದೆ. ವೆದರ್ ಅಂತೂ ಸೂಪರಾಗಿತ್ತು. ಫುಲ್ ಮೋಡ ಮುಚ್ಕೊಂಡಿತ್ತು, ಮಳೆ ಬರೋ ಥರ ಇದೆ. ಹಾಗೆ ಹಸುಗಳು ಎಲ್ಲ ಇಲ್ಲಿ ಹೊಲದ ಹತ್ರ ಸಂಜೆ ಹೊತ್ತು ಈ ಥರ ಹಾಲು ಕರೆದ್ಬಿಟ್ಟು ಹಸುದು ಒಂದು ತಂಪಾಗಿರೋ ವಾತಾವರಣದಲ್ಲಿ ಪ್ಯೂರ್ ಆರ್ಗ್ಯಾನಿಕ್ ಇದೆ. ಗೊತ್ತಾಗಿಲ್ಲ ನನಗಂತೂ. ಹಾಲು ಕುಡಿಯೋದೇ ಒಂದು ಮಜಾ ಬೇರೆ. ಒನ್ ಆಫ್ ದ ಬೆಸ್ಟ್ ಫೀಲಿಂಗ್ ಅಂತಲೇ ಹೇಳ್ಬೋದು ಹಳ್ಳಿಯಲ್ಲಿ. ಮಳೆ ಬರೋ ಥರ ಇದೆ ಮೋಡ. ಗುಡ್ ಮಾರ್ನಿಂಗ್. ಇವಾಗ ಜಸ್ಟ್ ಎದ್ದೊಳ್ದೆ. ಟೈಮ್ ಇವಾಗ 10 ಗಂಟೆ ಆಗಿದೆ. ಸೊ ಹಾಗೆ ಇವತ್ತು ನನ್ನ ಹೆಂಡತಿ ಬಿರಿಯಾನಿ ರೆಡಿ ಮಾಡ್ಕೊತಾ ಇರೋದಲ್ಲ. ಸೊ ಹಾಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಸಂಡೇ ನೋಡೋಣ ಬನ್ನಿ ಹೇಗಿರುತ್ತೆ ಬಿರಿಯಾನಿ ಅಂತ. ಚಿಕನ್ ಪೆಪ್ಪರ್ ಫ್ರೈ ಮತ್ತು ಚಿಕನ್ ಬಿರಿಯಾನಿಗೆ ಎಲ್ಲ ಐಟಮ್ಸ್ ಫುಲ್ ಏಕ್ದಮ್ ರೆಡಿ ಇದೆ. ನೋಡ್ತಾ ಇದ್ದೀರಲ್ಲ, ಚಕ್ಕೆ ಲವಂಗ ಹಿಡ್ದು ಚಿಕನ್ನು ಮತ್ತು ಹಾಗೆ ರೈಸ್ ಕೂಡ ಫುಲ್ ರೆಡಿ ಇದೆ. ಇದೇನಿದು? ಅದು ಚಿಕನ್ ಫ್ರೈಗೆ, ಇದು ಬಿರಿಯಾನಿಗೆ. ಅದು ಈರುಳ್ಳಿ ಮತ್ತು ಅದು ಚಿಕನ್ ಫ್ರೈದು ಚಿಕನ್ನು. ಇದು ಅಕ್ಕಿ 2 ಗ್ಲಾಸು. ಅದು ಐಟಮ್ ಬಿರಿಯಾನಿಗೆ. ಇದೇನಿದು? ಬಿರಿಯಾನಿಗೆ ಇವತ್ತು ಸಂಡೇ ಮೆನ್ಯೂ ಬಂದುಬಿಟ್ಟು ಚಿಕನ್ ಪೆಪ್ಪರ್ ಫ್ರೈ ಚೆನ್ನಾಗಿರುತ್ತೆ ಸ್ಪೈಸಿಯಾಗಿ, ಮತ್ತು ಹಾಗೆ ಚಿಕನ್ ಬಿರಿಯಾನಿ ಇದೆ. ಮತ್ತು ಗೀ ಹಾಕ್ತೀನಿ 2 ಸ್ಪೂನ್. ಗೀನೇ ಹಾಕ್ಕೊಂಡು ಮಾಡ್ಬೋದು. ಬೇಡ 2 ಸ್ಪೂನ್ ಗೀ ಹಾಕ್ತೀನಿ. ಸ್ವಲ್ಪ ಇದಾಗಬೇಕು. ಆದಮೇಲೆ ಫಸ್ಟು ಒಂದು ಪಲಾವ್ ಎಲೆ ಹಾಕಬೇಕು. ಆಮೇಲೆ ಇದು ಪಲಾವ್ದ ಐಟಮ್ ಇದು. ಇದು ಲವಂಗ 200, ಏಲಕ್ಕಿ 2, ಚಕ್ಕೆ ಮತ್ತು ಸೋಪ್ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇದನ್ನು ಬೇರೆ ಏನು ಅಂತಾರೆ, ಓಂಕಾಳು ಅಂತಾರೆ. ಸ್ವಲ್ಪ ಅದನ್ನು ಹಾಕ್ಕೊಬೇಕು. ಈಚೆನೇ ಇಲ್ವಾ? ನಾನು ತಗೊಂಡ್ಬಂದಿಲ್ಲ. ಯೂಸ್ ಮಾಡಬೇಕು. ಮತ್ತು ಅದು ಮಿಸ್ಸಾಗಿ ಸ್ಲಿಪ್ಪಾಗೋಯ್ತು. ಮತ್ತು ಆನಿಯನ್ ಹಾಕಬೇಕು 2ರಿಂದ 3. ಹಿಂದೆ ಹೋಗು ಸ್ವಲ್ಪ ಸಿಗುತ್ತೆ. ಇಟ್ಕೊಂಡು ಫ್ರೈ ಮಾಡಬೇಕು. ಸ್ವಲ್ಪ ಬ್ರೌನ್ ಕಲರ್ ಆಗೋದು ಫ್ರೈ ಮಾಡಬೇಕು. ಸ್ವಲ್ಪ ಬ್ರೌನ್ ಕಲರ್ ಬರೋಕ್ಕೆ ಅರಿಶಿನ ಹಾಕಬೇಕು. ಬೇಗ ಕಲರ್ ಬರಬೇಕು. ತುಪ್ಪ ಸ್ಮೆಲ್ ಎಷ್ಟು ಚೆನ್ನಾಗಿ ಬರ್ತಿದೆ. ಗಮ್ಮಂತಿದೆ ತುಪ್ಪ ಸ್ಮೆಲ್ಲು. ಆನಿಯನ್ ಅಷ್ಟೇ ಸ್ವಲ್ಪ ಅದು ಹಂಗೆ ಇರಬೇಕು. ಚಿಕನ್ ಇದು ಬೇಯಿಸ್ಕೊಂಡಿರೋ ಚಿಕನ್ನು ನೋಡಿ ಬೇಗ ಅದು ಬೇಯಲ್ಲ ಬಿರಿಯಾನಿಗೆ. ಸೊ ಹಾಗೆ ಫಸ್ಟು ಚಿಕನ್ ಹಾಕ್ತೀನಿ. ಸೊ ಬಿರಿಯಾನಿಗೆ ಚಿಕನ್ ಹಾಕಿರೋದು.
ಮತ್ತು ಎರಡು ಮಿಕ್ಸ್ ಮಾಡ್ಕೊಬೇಕು. ಚೆನ್ನಾಗಿ ಇದಾಗಬೇಕು. ಮಿಕ್ಸ್ ಮಾಡಿಕೊಂಡೆ. ನೆಕ್ಸ್ಟು ಏನೇನು ರುಬ್ಕೊಂಡಿದ್ದೀನಿ ಅಂದರೆ ಮೆಣಸಿನ್ಕಾಯಿ ಒಂದು 4-5, ಪುದೀನ, ಕೊತ್ತಂಬರಿ ಎಷ್ಟು ಬೇಕೋ ಅಷ್ಟು, ಶುಂಠಿ ಮತ್ತು ಬೆಳ್ಳುಳ್ಳಿ, ಟೊಮೊಟೊ ಒಂದು ರುಬ್ಕೊಂಡಿದ್ದೀನಿ. ಇದನ್ನು ಹಾಕ್ತೀನಿ. ಹಂಗೆ ಇರ್ತಲ್ಲ, ಸ್ವಲ್ಪ ನೀರು ಹಾಕ್ತೀನಿ. ಮತ್ತೆ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಏನಿದು ಗ್ರೀನ್ ಕಲರ್ ಬಿಡ್ತೀರಿ ಅಂತ ಸ್ವಲ್ಪ ಕಲರ್ ಆ್ಯಡ್ ಮಾಡ್ತೀನಿ. ಸ್ವಲ್ಪ ಅರಿಶಿನ ಮತ್ತು ಈಗ ಐಟಮ್ ಮಾಡ್ತೀನಿ ಏನಾಗ್ತಕ್ಕಂತ. ಚಕ್ಕೆ ಲವಂಗ ಇಟ್ಕೊಂಡಿರಲಿಲ್ಲ. ಯಾವುದು ತೋರಿಸು? ಚಿಕನ್ ಗರಂ ಮಸಾಲೆ. ಇದು ಚಿಕನ್ಗೆ ಅಂದರೆ ಎಲ್ಲದಕ್ಕೂ ಹಾಕ್ಬೋದು. ಚಕ್ಕೆ ಲವಂಗ ಏನೂ ಕೊಡೋಲ್ಲ ನಾನು, ಹಂಗೆ ಹಾಕ್ತೀನಿ ಸ್ವಲ್ಪ ಟೇಸ್ಟಿಗೆ. ಮತ್ತು ಬಿರಿಯಾನಿ ಪೌಡ್ರ್ ಆ್ಯಡ್ ಮಾಡ್ತೀನಿ ನಾನು. ಬಿರಿಯಾನಿ ಪೌಡ್ರ್ ಹಂಗೇನೂ ಮಾಡ್ಬೋದು. ಬಿರಿಯಾನಿ ಅಳ್ತಾ ಇದೆ ನನಗೆ. ಅಮ್ಮ ಇದ್ದಾರಲ್ಲ, ಹುಷಾರಿಲ್ಲ ಅನ್ಸುತ್ತೆ. ಪೌಡ್ರ್ ಮಲಗ್ಬಿಟ್ರೆ ಹಾಕ್ಬಿಡಿ ನನಗೆ. ಬಿರಿಯಾನಿ ಪೌಡ್ರ್ ಹಾಕ್ತಿದ್ದೀನಿ ಒಂದು ಪ್ಯಾಕೆಟ್. ಜಾಸ್ತಿ ಪೌಡ್ರ್ ಯೂಸ್ ಮಾಡಲ್ಲ, ಸಾಕಂತೀನಿ. ಮತ್ತು ಇದು ಫುಲ್ ಮಿಕ್ಸ್ ಮಾಡಬೇಕು. ಉಪ್ಪು ಹೊಳ್ತಿದೆ, ಒಂದು ನಿಮಿಷ ಅದು ಫ್ರೈ ಆಗಲಿ. ಔಟ್ ಫಸ್ಟ್ ನೋಡೋದಲ್ಲ ಚೆನ್ನಾಗಿ ಕುದೀತಾ ಇದೆ ಇವಾಗ. ಸೊ ಮಸಾಲ ಎಲ್ಲ ಮಿಕ್ಸ್ ಮಾಡ್ಕೊಂಡಿರೋದು. ಏನೇನು ಹಾಕಿರೋದು ನನ್ನ ವೈಫು? ಚಿಕನ್ ಮಟನ್ ಬಿರಿಯಾನಿ ಮಸಾಲ ಪೌಡ್ರು ಮತ್ತು ಹಾಗೆ ಗರಂ ಮಸಾಲ, ಟರ್ಮರಿಕ್ಕು. ಚೆನ್ನಾಗಿ ಕುದೀತಾ ಇದೆ. ನೋಡಿದ್ರಲ್ಲ, ಯಮ್ಮಿ ಆಗಿರೋಂಥ ಚಿಕನ್ ಬಿರಿಯಾನಿ ರೆಡಿ ಆಗ್ತಾ ಇದೆ. ಮತ್ತು ಸ್ಪೈಸಿ ಅಂದ್ಕೊಳ್ಳಿ ಇದಂತೂ. ನಮ್ಮ ವೈಫ್ ಮನೆ ಕಡೆ, ಈ ಕಡೆ ತುಮಕೂರು ಸೈಡ್ ಅಂತೂ ಸ್ಪೈಸಿ ಚಿಕನ್ ಫ್ರೈ ಮಾಡ್ತಾರೆ. ಸಖತ್ತಾಗಿರುತ್ತೆ ಟೇಸ್ಟ್ ಮಾಡೋದಕ್ಕಂತೂ. ತೋರಿಸ್ತೀನಿ ಫೈನಲ್ ಔಟ್ಪುಟ್ ಹೇಗಿರುತ್ತೆ ಅಂತ. 2 ಗ್ಲಾಸ್ ತೊಳೆದಿಟ್ಕೊಂಡಿದೆ, ಸ್ವಲ್ಪ ನೆನೆಸಿದ ಅಕ್ಕಿ ಅದು ಹಾಕ್ಕೊಂತೀನಿ. ಇಡು. ನೆನೆಸಿದ್ರೆ ಸ್ವಲ್ಪ ನೆನೆಸಿರೋ ಅಕ್ಕಿನ ಹಾಕ್ತಾ ಇರೋದು. ನೆನೆಸಿದ್ರೆ ಸ್ವಲ್ಪ ಇದಾಗುತ್ತೆ ಅಂತ, ಬೇಗ ಬೇಯುತ್ತೆ ಅಂತ. ಅಕ್ಕಿನ ಹಾಕ್ಕೊಂಡಿರೋದು, ನೆನೆಸಿರೋದು ಬಿರಿಯಾನಿಗೆ. ಗಮ್ ಅಂತ ಇದೆ ಇವಾಗ. ಗೀ ಇದು ಚಿಕನ್ ದಮ್ ಬಿರಿಯಾನಿ, ಗೀ ರೋಸ್ಟಾ? ದಮ್ ಬಿರಿಯಾನಿ. ದಮ್ ಬಿರಿಯಾನಿ. ಇದು ಮಿಕ್ಸ್ ಮಾಡ್ಕೊಬೇಕು. ಕಾಣಿಸ್ತಿದೆ? ಮಿಕ್ಸ್ ಮಾಡಬೇಕು. ಮಾಡ್ಕೊಂಡಿದ್ದೀನಿ. ಮತ್ತೆ ಉಪ್ಪು ಆ್ಯಡ್ ಮಾಡ್ತೀನಿ ನಾನು. ನೀರು ಆಮೇಲೆ ಮಿಕ್ಸ್ ಮಾಡ್ತೀನಿ. ಸ್ವಲ್ಪ ಅದು ಸೆಟ್ ಆಗಿ ಎಷ್ಟು ಬೇಕೋ ಅಷ್ಟು ಉಪ್ಪು ಆ್ಯಡ್ ಮಾಡ್ತೀನಿ. ಇದು ಒಂದು ಉಪ್ಪು, ಕಲ್ಲುಪ್ಪು ಹಾಕಿದ್ದೀವಿ ನಾವು. ಅವಳಿಗೂ ಗೊತ್ತಿರುತ್ತೆ ಕಲ್ಲು ಅಂತ. ಅದು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡ್ತೀನಿ. ಮತ್ತು ನೀರು ಹಾಕ್ತೀನಿ. 2 ಗ್ಲಾಸ್ಗೆ 4 ಲೋಟ ನೀರು. ನಾನು 4 ಲೋಟ ಆ್ಯಡ್ ಮಾಡೋಣ, ಯಾಕಂದರೆ ಜಾಸ್ತಿ ಮೆತ್ತಗಿದ್ರೆ ತಿನ್ನೋಲ್ಲ. ಹಾಗಾಗಿ 3 ಲೋಟ ಆ್ಯಡ್ ಮಾಡ್ತೀನಿ.
ಅಷ್ಟೇ. 3 ಲೋಟ ನೀರು ಆ್ಯಡ್ ಮಾಡ್ತಾ ಇರೋದು. ನನಗೆ ಸ್ವಲ್ಪ ಇದಾಗಿರುತ್ತೆ ಹಂಗಾಗಿ. ನೋಡಿ, ಇವತ್ತು ಭಾನುವಾರ ಆಗಿರೋದ್ರಿಂದ ಇವತ್ತು ವೀಡಿಯೋ ಮಾಡೋದಕ್ಕಂತಲೇ ನಾನು ನನ್ನ ವೈಫ್ ಎಷ್ಟು ಶ್ರಮ ಬೀಳ್ತಾಯಿದ್ದೀವಿ ಅಂದರೆ ಅಷ್ಟು ಇದು ಮಾಡ್ತಾಯಿದ್ದೀವಿ, ಕಷ್ಟ ಬೀಳ್ತಾಯಿದ್ದೀವಿ. ಸೊ ಎಲ್ಲರೂ ಹಾಗೆ ಸಪೋರ್ಟ್ ಮಾಡಿ ಹೇಳ್ತಾ ಇರೋದು. ವೀಡಿಯೋಗಂತಲೇ ನಾವು ಆ್ಯಕ್ಚುಲಿ ಚಿಕನ್ ಬಿರಿಯಾನಿ ಆಗಲಿ, ಚಿಕನ್ ಫ್ರೈ ಆಗಲಿ, ಪೆಪ್ಪರ್ ಫ್ರೈ ಮಾಡ್ತಾ ಇರೋದು. ಹೋಪ್ ಎಲ್ಲರೂ ಎಂಜಾಯ್ ಮಾಡ್ತೀರಾ, ನಮ್ಗೆ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಕುದಿಬೇಕು. ಇವಾಗ ಚಿಕನ್ ಫ್ರೈ ರೆಡಿ ಮಾಡ್ತೀನಿ ನಾನು. ಪಾಪಕ್ಕೆ ಬೇರೆ ಹುಷಾರಿಲ್ಲ ಪಾಪ, ಆದರೂ ನಾವು ಏನೋ ಮಾಡ್ತಾಯಿದ್ದೀವಿ. ಚಿಕನ್ ಫ್ರೈ ಇದು ಲೈವಾಗಿ ನೋಡೋದಲ್ಲ ಬ್ಯಾಕ್ಗ್ರೌಂಡಲ್ಲಿ ನನ್ನ ವೈಫು ಇದು ಚಿಕನ್ ಬಿರಿಯಾನಿ ಮಾಡ್ತಾ ಇರೋದು. ಸೊ ಹಾಗೆ ಇವಾಗ ನಾವು ಚಿಕನ್ ಫ್ರೈಗೆ ರೆಡಿ ಮಾಡ್ಕೊತಾ ಇದ್ದೀವಿ. ಚಿಕನ್ ಫ್ರೈ ಪೆಪ್ಪರ್ ಫ್ರೈ, ಚಿಕನ್ ಪೆಪ್ಪರ್ ಫ್ರೈ ಇದು. ಈ ಕಡೆ ಡಿಫ್ರೆಂಟ್ ಮಾಡ್ತಾರೆ. ಸೊ ಹೇಗಿರುತ್ತೆ ಚೆನ್ನಾಗಿರುತ್ತಲ್ಲ ಚಿಕನ್ ಪೆಪ್ಪರ್ ಫ್ರೈ ಮತ್ತು ಚಿಕನ್ ಬಿರಿಯಾನಿ ಕಾಂಬಿನೇಷನ್. ಕಬಾಬ್ ಬದಲು ನಾವು ಚಿಕನ್ ಪೆಪ್ಪರ್ ಫ್ರೈಗೆ ಚೂಸ್ ಮಾಡ್ಕೊಂಡ್ರಿ ಇವತ್ತು. ಬ್ಯಾಂಗ್ಳೂರಲ್ಲಿ ಚಿಕನ್ ಬಿರಿಯಾನಿ ರೆಡಿ ಆಗ್ತಿದೆ ಹಾಗೆ ಈ ಕಡೆ ಚಿಕನ್ ಪೆಪ್ಪರ್ ಫ್ರೈಗೆ ಇವಾಗ ತಯಾರಿ ಮಾಡ್ಕೊತಾ ಇದ್ದೀವಿ. ಫಸ್ಟು ಆಯಿಲ್ ಹಾಕ್ತಾ ಇರೋದು ವೈಫು. ಎರಡು ಚಕ್ಕೆ ಹಾಕಿರೋದು. ಉಟ್ಕೊಂಡಿರ್ತೀವಿ ಆದರೂ ಟೇಸ್ಟ್ ಇರುತ್ತೆ ಎಲ್ಲ. ಅವಾಗ ಅಷ್ಟೇ. ಒಂದು ನಿಮಿಷ ಒಗ್ಗರಣೆ ಒಂದೇ ಈರುಳ್ಳಿ. ಆ ಕಡೆ ಚಿಕನ್ ಬಿರಿಯಾನಿಗೆ ರೆಡಿ ಆಗ್ತಾ ಇದೆ. ಸೊ ಈ ಕಡೆ ಚಿಕನ್ ಪೆಪ್ಪರ್ ಫ್ರೈಗೆ ರೆಡಿ ಮಾಡ್ಕೊತಾ ಇದ್ದೀವಿ. ಒಂದು ಮುಕ್ಕಾಲು ಅಂದರೆ 2 kg ಬಿರಿಯಾನಿ ಮತ್ತು ಚಿಕನ್ ಫ್ರೈ ಮಾಡ್ತೀವಿ. ಮತ್ತೆ ಎಲ್ಲಿ ಕಲರ್ ಇದಾಗಬೇಕಲ್ಲ, ಸ್ವಲ್ಪ ಅರಿಶಿನ ಹಾಕ್ತೀನಿ. ಇದು ಗ್ರೀನ್ ಪೆಪ್ಪರ್. ಸ್ವಲ್ಪ ಇದಾಗಿ ಈ ಕಡೆ ಬಿರಿಯಾನಿದು ಕುದಿದೆ. ನಾವು ವಿಜಿಲ್ ಹಾಕ್ತೀವಿ. ಕ್ಲೋಸ್ ಮಾಡ್ತೀನಿ. ಸ್ವಲ್ಪ ಫ್ರೈ ಆಗ್ತದೆ. ಇದು ಎಣ್ಣೆಲೆ ಚೆನ್ನಾಗಿ ಫ್ರೈ ಆಗಬೇಕು. ಆಮೇಲೆ ಮಸಾಲೆ ಹಾಕ್ತೀನಿ. ಚೆನ್ನಾಗಿ ಅದು ಉಳಿಬೇಕು, ನೀರು ಬಿಡಬೇಕು. ಗಮ್ ಅಂತ ಇದೆ. ಹೆಂಗಂತಿದೆ ತಿಂತೆ? ಚೆನ್ನಾಗಿದೆ. ಇದ್ದ ತಕ್ಷಣ ಒಂದು ಸ್ಟ್ರಾಂಗ್ ಟೀ ಕುಡಿದಿದ್ದ ತಕ್ಷಣ ವೈಫ್ ವೆಯ್ಟ್ ಮಾಡ್ತಾ ಇದ್ದಿದ್ದು. ವಿಡಿಯೋ ಮಾಡಬೇಕಿತ್ತಲ್ಲ ನಾವು, ಹಾಗೆ ಚಿಕನ್ ಬಿರಿಯಾನಿ ವಿಸಿಲ್ ಹಾಕಿ ಇಟ್ಟಿದ್ದೀವಿ. ಸೊ ಇಲ್ಲಿ ಬಂದುಬಿಟ್ಟು ಚಿಕನ್ ಪೆಪ್ಪರ್ ಫ್ರೈಗೆ
ರೆಡಿ ಆಗ್ತಾ ಇದೆ. ಏನು ಅಂದರೆ ನೋಡೋದ್ರಲ್ಲ ಹಿಂದೆ ಚಿಕನ್ ಪೆಪ್ಪರ್ ಫ್ರೈ ರೆಡಿ ಆಗ್ತಾ ಇದೆ. ಒಳ್ಳೆ ಎಲ್ಲ ಸ್ವಲ್ಪ ನೀರು ಬಿಟ್ಟಿದೆ. ಅರ್ಧ ಅಲ್ಲೇ ಬಂದಿರುತ್ತೆ. ಪೆಪ್ಪರ್ ಫ್ರೈ ರೆಡಿ ಆಗ್ತಾ ಇದೆ. ಬಾಮನ್ನು ಹಂಗೆ ತೋರಿಸು, ಹಾಗೆ ಬಂದು ಬಾಣಲೆ ಹತ್ರ ತೋರಿಸು. ಇದು ಚಿಕನ್ ಪೆಪ್ಪರ್ ಫ್ರೈ ಅಂತ. ಈ ಕಡೆ ಬಿರಿಯಾನಿಗೆ ವಿಸಿಲ್ ಇಟ್ಟಿದ್ದೀವಿ, ರೆಡಿ ಆಗ್ತಾ ಇದೆ. ಪುದೀನ, ಮೆಣಸಿನ್ಕಾಯಿ ಫ್ರೈ ಬೇಕು, ಹಸಿಮೆಣಸಿನ್ಕಾಯಿ ಮತ್ತು ಶುಂಠಿ, ಬೆಳ್ಳುಳ್ಳಿ, ಇನ್ನೊಂದು ಈರುಳ್ಳಿ ರುಬ್ಕೊಂಡಿದ್ದೀನಿ. ಇದಕ್ಕೆ ಹಾಕ್ತೀನಿ. ಬುಜ್ಜಿ ಬಾ ಮಾಡು. ನೀನು ಬುಜ್ಜಿ ನೀನು ಮಾಡ್ತೀಯ ಚಿಕನ್ ಫ್ರೈ? ಇವಾಗ ಮನೆ ಕೊಟ್ಕೊಡು, ನಾನು ಮಿಕ್ಸ್ ಮಾಡೋದೆಲ್ಲ ಒಂದು ಮಾಡ್ತೀನಿ. ಮನೆ ಬಾರು, ಮನೆ ಕೊಡು. ಮನು ನಾಚಿಕೆ ಬಿಡ್ತಾ ಇದ್ದೀನಿ. ಹಾಕಾಕ ಇಲ್ಲಿ ಸ್ವಲ್ಪ ಅರಿಶಿನ ಚೂರೆ ಜಾಸ್ತಿ ಏನಿಲ್ಲ. ಮತ್ತು ಗರಂ ಮಸಾಲೆ, ಯಾಕೆಂದರೆ ಚಕ್ಕೆ ಎಲ್ಲ ಬಂದು ಉಟ್ಕೊಳ್ಳಲ್ಲ, ನಾನು ಗರಂ ಮಸಾಲೆ ಹಾಕ್ತೀನಲ್ಲ. ಮತ್ತು ಪೆಪ್ಪರ್ ಅರಿಮಮ್ಮ ಇಲ್ಲಿ ಎಷ್ಟು ಇದು ಮಾಡ್ತಾರೆ ನಮಗೆ. ಮಿಕ್ಸ್ ಮಾಡ್ತಿರ್ತಾರೆ. ಗ್ರೀನ್ ಪೆಪ್ಪರ್ ಫ್ರೈ, ಗ್ರೀನ್ ಅಂತ ಮಾಡ್ತಿದ್ದೀನಿ. ಸ್ವಲ್ಪ ಅದು ಹಸಿ ವಾಸನೆ ಹೋಗ್ಬೇಕು, ಅದಕ್ಕೆ ನೋಡೋದಲ್ಲ ಇದೆ ಗ್ರೀನ್ ಪೆಪ್ಪರ್ ಫ್ರೈ ಅಂತ. ಸ್ಪೆಷಲಾಗಿ ಬುಜ್ಜಿನೇ ಮಾಡ್ತಾ ಇರೋದು ಇದು. ಬುಜ್ಜಿ ಸೌದೆಕಾಯಿ ನಿಂತ್ಕೊಂಡು ಏನು ಇದಾಡ್ತಿದ್ದಾಳೆ. ಹಸಿ ವಾಸನೆ ಹೋಗ್ಬೇಕು. ಹೋದ್ಮೇಲೆ ಇದು ಮಸಾಲೆ ಇರುತ್ತಾ, ಸ್ವಲ್ಪ ಸ್ವಲ್ಪ ಅದು ವೇಸ್ಟ್ ಆಗಬಾರ್ದು ಅಂತ ಸ್ವಲ್ಪ ಸ್ವಲ್ಪ ನೀರೇ ಹೇಳು. ಮತ್ತೆ ಕಲ್ಲುಪ್ಪು ಹಾಕ್ತಾ ಇರೋದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋದು ನಮಗೆ ಇಷ್ಟು ಕಷ್ಟ. ನಾನು ವಿದಿಲ್ಲ ಹಾಕಿದೆ. ಆ ಕಡೆ ಬಿಸಿ ಕುಗ್ತಾ ಇದೆ. ಅಮ್ಮ ಯಾಕಮ್ಮ ಇವಾಗ ಹೇಳು ಹೆಂಗಾಡ್ತಾಳೆ. ಭಯ ಬೀಳ್ತೀಯಮ್ಮ. ಇದೆಯಾ ಗುಜ್ಜಿ? ಗುಜ್ಜಿಗೆ ನಾಚಿಕೆ. ಫೈನಲಿ ಬಿರಿಯಾನಿ ರೆಡಿ ಇದೆ, ನೋಡಿ ಹೇಗಿದೆ. ಪೆಪ್ಪರ್ ಇತ್ತರ್ಸು ಪೆಪ್ಪರ್ ಫ್ರೈ ರೆಡಿ ಇರೋದು. ಅಪ್ಪು ಹಾಗೆ ಮಲಗಿದ್ದಾನೆ. ಆಚೆ ಕಡೆ ನೋಡಿದ್ರೆ ಸಖತ್ತಾಗಿ ವೆದರ್ ಇದೆ, ಮಳೆ ಬರ್ತಿದೆ ನೋಡಿ. ಚಿಕನ್ ಪೀಸು ಚೆನ್ನಾಗಿ ಬಂದಿದೆ. ಟೇಸ್ಟ್ ಮಾಡಿ ನೋಡೋಣ. ಟೇಸ್ಟ್ ಮಾಡಿ ಹೇಳು. ಮಸಾಲ ಇದು ಚಿಕನ್ ಫ್ರೈ, ಪೆಪ್ಪರ್ ಫ್ರೈ. ಚೆನ್ನಾಗಿದೆ ಫ್ರೈ, ಪೆಪ್ಪರ್ ಫ್ರೈ.
ಓಕೆ ತಿಂತೀನಿ, ನೀನು ತಿನ್ನು ಫಸ್ಟ್. ಬುಜ್ಜಿ ಬಂದೆ. ಹೋಗೋ ಬುಜ್ಜಿ, ಹಲಸಿನಕಾಯಿ ಎತ್ಕೊಂಡು ಹೋಗ್ತಾ ಇರೋದು. ಆಗತ್ತಮ್ಮ. ಏ ಅಪ್ಪು ಇಂದು ಬಂಗಾರಿ ಮೇಲ್ಕೊಂಡ್ರು ಬಂಗಾರಿ ಅಪ್ಪು ಏ నువ్వు చెప్పమ్మా, నువ్వు చెప్పు. అప్పు బంగారి ಇಲ್ಲೋಡು ತಂಗಿ ಪಾಪು ಅಕ್ಕ ತಮ್ಮನ ಎಷ್ಟು ಚೆನ್ನಾಗಿ ಆಡಿಸ್ತಾ ಇರೋದು. ನಿಹಾನ್ ಮಲಗಿದ್ರೆ ಅಪ್ಪು ಮಳೆ ಜೋರಾಗಿ ಬರ್ತಾ ಇದೆ. ಜೋರಾಗಿ ಬರ್ತಾ ಇದೆ. ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆರ್ಯ ಸಾನ್ವಿ ವಿಡಿಯೋ ಲಾಗ್ಸ್. ಓ ಮಳೆ ಜೋರಾಯಿತು, ಸಿಕ್ಕಾಪಟ್ಟೆ ಜೋರಾಯಿತು. ಮಳೆ ಓ ಫುಲ್ಲು ಮಳೆ, ನೀರಲ್ಲಿ ಕಾಣಿಸ್ತಾ ಇಲ್ಲ.